ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬರ್ರಿ ಸ್ನೇಹಿತರೆ, ಲಾಗ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ. ಸ್ನೇಹಿತರೆ ನೋಡ್ರಿ, ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪನೂ ಹಚ್ಚಿದೆ. ನೋಡ್ತಾ ಇರ್ಬೋದು ನೀವು. ಕಾವೇರಿ ಇನ್ನೂ ಬಂದಿಲ್ಲ, ಲೇಟ್ ಆಕೈತೆ ಅಂತ ಕಾಲ್ ಮಾಡ್ಯಾಳ. ಅದಕ್ಕೋಸ್ಕರ ನೋಡ್ರಿ ಅಡುಗೆನೂ ಸ್ಟಾರ್ಟ್ ಮಾಡಿಕೊಂಡೆ. 7:30 ಆಗ್ತಾ ಬಂತು. ಇದ್ರೊಳಗೆ ಬ್ಯಾಳೆ ಕುದಿಸೇನಿ ಈಗ ನಾನು ತೊಗರಿಬೇಳೆನ ಸ್ವಲ್ಪ ಅರಿಶಿನ ಹಾಕಿದ್ದೆಲ್ಲ, ಸೊ ಹೀಗಾಗಿ ನೋಡಿರಿ. ಮತ್ತು ಇದನ್ನು ಸೀಸನಿಂಗ್ ಮಾಡೀನಿ, ಆರಾಕ್ಬಿಟ್ಟು ನೋಡಿರಿ ಎಣ್ಣೆ ಹಚ್ಚಿದ್ದು. ಮತ್ತು ಇಲ್ಲೇ ಸಾರಿಗೆ ಹುಣಸೆಹಣ್ಣು ನೆನೆ ಹಾಕೀನಿ. ಈ ಬಿಸಿಲಿಗೆ ಹುಣಸೆಹಣ್ಣು ಹಾಕಲಿಲ್ಲ ಅಂದ್ರೆ ಸಾಂಬಾರು ತಡೆಯೋದನ್ನ ಇಲ್ಲ, ಹೀಗಾಗಿ. ಮತ್ತು ನುಗ್ಗಿಕಾಯಿ ಇದ್ವಲ್ಲ, ಮತ್ತು ಒನಿಗೆ ಹೋಗ್ಬಿಡ್ತಾವೆ, ಅದಕ್ಕೋಸ್ಕರ. ಇಲ್ಲಾಂದರೆ ಹೆಸರು ಕಾಳದ್ದು ಸಾಂಬಾರು ಮಾಡತ್ತಿದ್ದೆ ನಾನು. ರೊಟ್ಟಿಗೂ ಹಾಕೈತಿ, ಅನ್ನಕ್ಕೆ ಹಾಕೈತೆ ಅಂತ. ನುಗ್ಗಿಕಾಯಿ ಇದ್ದಿದ್ದರಿಂದ ಮತ್ತು ತೊಗರಿಬೇಳೆನ ಹಾಕಬೇಕಾಯ್ತು. ಸೊ ತೊಗರಿಬೇಳೆದ ನುಗ್ಗಿಕಾಯಿ ಹಾಕಿ ಸಾರು ಮಾಡಿ ರೊಟ್ಟಿ ಮಾಡಿದ್ರಾಯ್ತು. ಇಲ್ಲೇ ಅನ್ನಕ್ಕೆ ಇಟ್ಕೊಂಡೇನಿ ನೋಡ್ರಿ. ಹೊರಗಡೆನೇ ಇಟ್ಟೀನಿ, ಸ್ವಲ್ಪ ಅಲ್ಲ ನಮ್ಗೆ, ಹೀಗಾಗಿ ಅನ್ನಕ್ಕೂ ಇಟ್ಟೀನಿ. ಈ ಕಡೆ ನುಗ್ಗಿಕಾಯಿನೂ ಕುದ್ಸಾಕತ್ತೀನಿ. ಸೊ ಅಡುಗೆಗೆ ಇಟ್ಟೀನಿ. ನೋಡೋಣಂತ. ಕಾವೇರಿ ಲಘು ಬಂದರೆ ರೊಟ್ಟಿ ಹಾಕಿ ಮಾಡ್ತಾಳೆ, ಇಲ್ಲಾಂದ್ರೆ ರೊಟ್ಟಿನೂ ಒಂದು 5-6 ರೊಟ್ಟಿ ಆದ್ರೆ ಸಾಕು. 3 ಜನಕ್ಕೆ ರೊಟ್ಟಿನೂ ಮಾಡಿಬಿಡ್ತೀನಿ ನೋಡಿರಿ. ಇಷ್ಟಂತೂ ಆಯಿತು. ಬೆಳ್ಳುಳ್ಳಿನ ಸುಲಿತಾ ಇದ್ದೆ ನಾನು. ಸ್ನೇಹಿತರೆ ನೋಡ್ರಿ, ನೈಟ್ ವ್ಯೂ ಹೆಂಗೆ ಕಾಣ್ತೈತೆ ಅಂಥೇಳಿ. ಲೈಟ್ಸ್ ಎಲ್ಲ ಹೆಂಗೆ ಕಾಣ್ತಾವೆ ನೋಡ್ರಿ. ಕಾವೇರಿ ಬಂದ್ಲು, ಅಷ್ಟೋಗ ನಾನು ಅನ್ನ ಮತ್ತು ನುಗ್ಗಿಕಾಯಿ ಸಾಂಬಾರು ಮಾಡಿದ್ದೆ. ರೊಟ್ಟಿ ಸಪ್ಪಳ ಕೇಳಿಸ್ತಾ ಇರ್ಬೋದು, ರೊಟ್ಟಿ ಮಾಡಾಕತ್ತಾಳ, ಬಿಸಿ ಬಿಸಿ ಜೋಳದ ರೊಟ್ಟಿ. ನಾನಿಲ್ಲೇ ಇದೊಂದು ಹಳೀದು ಟವಲ್ ಇತ್ತು, ಭಾಳ ಅಂದ್ರೆ ಭಾಳ ಗಲೀಜು ಟವಲ್ ಇತ್ತಿದ್ದು. ಇದನ್ನು ಸ್ವಚ್ಛಗೆ ಒಗೆದು ಹಾಕಿದ್ದು. ಇದನ್ನು ನಾನು 2 ಭಾಗ ಮಾಡಿ ಒರೆಸ್ಲಿಕ್ಕೆ ಕಾಲ ಮ್ಯಾಟ್ ಟೈಪ್ ಮಾಡ್ಕೊಂಡ್ರಾಯ್ತು ಅಂತ ನೋಡ್ರಿ. ದಂಡಿ ಹೊಲಿದ್ಕೊಂಡೆ, ಇದೆಲ್ಲ ಕುತ್ಕೊಂಡು ದಂಡಿ ಹೊಲದೆ. ಇಲ್ಲಾಂದ್ರೆ ಕಿತ್ಕೊಂಡು ಬಂದುಬಿಡ್ತಾವೆ, ಒರೆಸ್ತೀವೆಲ್ಲ ಕಿತ್ಕೊಂಡು ಬಂದುಬಿಡ್ತಾವೆ. ದೊಡ್ಡದಿತ್ತು ಟವಲ್, ಸೊ 2 ಮಾಡಿ ನೋಡ್ರಿ. ಇದ್ರಾಗ ಕಾಲು ಒರ್ಸಕ್ಕೆ ಗ್ಯಾಸಿನ ಕಟ್ಟಿ ಕೆಳಗದು ಹಿಂಗೆ ಕಾಲು ಕೆಳಗೆ ಹಾಕ್ಕೋಬೋದು. ಕೆಲಸ ಮಾಡೋ ಮುಂದೆ ಕಾಲು ಕೆಳಗೆ ಹಾಕೋಕೆ ಬರ್ತಾವೆ. ಟರ್ಕಿ ಟವಲ್ ಅಂತಾರಲ್ಲ, ಆ ಟವಲ್ ರೀ ಇದು. ಬಟ್ ಭಾಳ ಹಳಿ ಟವಲ್, ಅದು ಇಟ್ಟು ಒಂಥರ ಆಗಿತ್ತು. ಅದನ್ನು ಯೂಸ್ ಮಾಡೋಕ್ಕೆ ಸರಿ ಅನ್ನಿಸ್ಲಿಲ್ಲ, ಹೀಗಾಗಿ ಅದನ್ನು ಈ ಥರ ಯುಟಿಲೈಸ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಕಟ್ ಮಾಡಿ ಇದನ್ನು ದಂಡಿ ಹೊಲ್ಕೊಂಡಿದ್ದೀನಿ ನಾನು. ಹಾಗೆ ಒಂದಿಷ್ಟೆಲ್ಲ ಇವತ್ತು ಜೋಡಿಸ್ಕೊಂಡ್ವೆಲ್ಲ, ಇಂಥವು ಹಳೆವೆಲ್ಲ ಭಾಳ ಸಿಕ್ಕಾವ. ಅವನ್ನ ಒಂದಿಷ್ಟು ಕಟ್ ಮಾಡಿ ನಮ್ಗೆ ಈಗ ಬಳಸ್ಲಿಕ್ಕೆ ಬೇಕು, ಇದಕ್ಕೆ ಬಟ್ಟೆ ಬೇಕಲ್ಲ. ಕೆಲವೊಂದಿಷ್ಟು ಮ್ಯಾಟ್ ಮಾಡ್ಕೋಬೋದು, ಕೆಲವೊಂದಿಷ್ಟು ಕಿಚನ್ ಟವಲ್ ಅಂತಿರಲ್ಲ ಅವ್ನು ಮಾಡ್ಕೋಬೋದು. ಹೀಗಾಗಿ ಕಟ್ ಮಾಡಿದೆ ನೋಡ್ರಿ. ನಮ್ಮ ಮನೆಗೆ ಬರ್ರಿ ಊಟಕ್ಕೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ನುಗ್ಗೆಕಾಯಿ ಸಾಂಬಾರ ನೋಡ್ರಿ. ನುಗ್ಗೆಕಾಯಿ ಸಾಂಬಾರ, ಜೋಳದ ರೊಟ್ಟಿ ನೋಡ್ರಿ. ಪಲ್ಯ ಏನು ಮಾಡ್ಕೊಳ್ಳಿಲ್ಲ, ಸಾಕಿಷ್ಟ. ಸಾರು ಐತಿ, ನಡೀತೈತಿ, ಹೌದಲ್ವಾ? ಮುಂಜಾನೆ ಡಬ್ಬಿಗೆ ಪಲ್ಯ ಮಾಡೋಕೆ ಬರ್ತೈತೆ ಅಂಥೇಳಿ. ಸ್ನೇಹಿತರೆ ಇದು ನೋಡ್ರಿ, ನೆಕ್ಸ್ಟ್ ಮಾರ್ನಿಂಗ್, ಇದು ಟ್ಯೂಸ್ಡೇ ಮಾರ್ನಿಂಗ್ ನೋಡ್ರಿ. ಮಗ ಬಂದಾಗ ಎದ್ವಿ ನಾವು ಬಣ್ಣ ಆಡೋಕ್ಕೆ. ಯಾಕಂದ್ರೆ ಬಣ್ಣ ಐತ್ರಿ ಅವತ್ತು ಮಂಗಳವಾರ ಮುಂಜಾನೆ. ನೋಡ್ರಿ, ಹ್ಯಾಪಿ ಹೋಲಿ ಸ್ನೇಹಿತರೆ ಎಲ್ಲರಿಗೂ. ನನ್ನ ಮಗನೂ ಹ್ಯಾಪಿ ಹೋಲಿ ಹೇಳ್ದ, ಎಲ್ಲ ಫುಲ್ ಗ್ಯಾಂಗ್ ಜೊತೆ ನೋಡ್ರಿ. ಆಗಲೇ ಬೆಳಗ್ಗಿನ 7:30 ಅಷ್ಟಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಬಣ್ಣ ಆಡೋಕ್ಕೆ. ಫುಲ್ಲು ಗ್ಯಾಂಗ್ ನೋಡ್ರಿ, ಚುಟಮಿಟ ಎಲ್ಲ ಗ್ಯಾಂಗ್ ಕರ್ಕೊಂಡು ಬಂದುಬಿಟ್ಟಿದ್ದ. ಸ್ನೇಹಿತರೆ ನೋಡ್ರಿ, ಎಲ್ಲ ಮಕ್ಕಳು ಬಂದು ಆಡಾಕತ್ತಾರ. ಮಗಳು ಬಂದಿಲ್ಲ, ಮಗಳದ್ದು ಇವತ್ತು ಎಕ್ಸಾಮ್ ಐತಿ ಸ್ನೇಹಿತರೆ. ಬೆಳಗ್ಗೆನ 10 ಗಂಟೆಗೆ ಎಕ್ಸಾಮ್ ಐತಕ್ಕಿದ್ದ. ಸೊ ಹೀಗಾಗಿ ಆಕೆ ರೆಡಿ ಆಗ್ತಾ ಇದ್ದಾಳೆ. ನಾ ಇಂಥದ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದು ಗೊತ್ತಿರ್ಬೋದು ನಿಮ್ಗೆ. ನಿನ್ನೆ ಇವತ್ತು ನಾಳೆ ನಾಡಿದ್ದು 4 ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ವು. ಸೊ 4 ಎಕ್ಸಾಮ್ ಈಗ ಕಂಟಿನ್ಯೂಸ್ ಆಗಿ ಇದಾವೆ ನೋಡ್ರಿ. ಇವತ್ತು ಬನ್ನದ ದಿನಾನೂ ಎಕ್ಸಾಮ್ ಐತೆ ನೋಡ್ರಿ. ಮಧ್ಯಾಹ್ನನೂ SLC ಅವ್ರದ್ದು ಐತ್ರಿ ಬನ್ನದ ದಿವ್ಸನ. ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ, ಅನಿವಾರ್ಯ ಹೋಗಲೇಬೇಕಲ್ಲ.
ಹೀಗಾಗಿ ಬಂದಿಲ್ಲ. ಮಗ ಮಾತ್ರ ಶಿಸ್ತು ಬಣ್ಣ ಆಟ ಆಡಕತ್ತಾನು. ನಂತರದಲ್ಲಿ ಬಾಜು ಏನೈತಲ್ಲ ಮನೆ ಪುಟಾಣಿ ದುರ್ಗಾದೇವಿ ಗುಡಿ ಐತಲ್ಲ, ಅವರೆಲ್ಲ ಕರೆದ್ರು, ಚೆನ್ನಾಗಿ ಬಾರಿಸ್ಬರ್ರಿ ಇಲ್ಲೇ ಹೋಳಿ ಹುಣ್ಣಿಮೆ ಐತೆ ಅಂತ. ಈಗೆಲ್ಲ ಮೊದಲೆಲ್ಲ ಆಡ್ತಿದ್ವಿ, ಎಲ್ಲರೂ ಆಡ್ತಿದ್ವಿ, ಅವರು ಆಡ್ತಿದ್ರು, ನಾವು ಆಡ್ತಿದ್ವಿ. ಈಗೇನು ಬಣ್ಣ ಆಡೋಂಗಿಲ್ಲ. ಸೊ ಆಡೋರ್ದ ನೋಡೋದೊಂದು ಖುಷಿ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಅವ್ರಿಗೆಲ್ಲ ಕರೆಸಿ ಇದನ್ನೆಲ್ಲ ಹಲ್ಗೆ ಅಂತೀವಿ ನಮ್ಮ ಕಡೆ, ಹಲ್ಗೆ ಬಾರ್ಸಕ್ಕೆ ಹಚ್ಚಿದ್ರು. ಚಂದ ಬಾರಿಸ್ತಾರೆ ಮಕ್ಕಳು. ಸೊ ಎಲ್ಲ ಬಾರ್ಸಕ್ಕೆ ಹಚ್ಚಿ ನಂತರ ಅವ್ರಿಗೆಲ್ಲರಿಗೆ ಎಲ್ಲರೂ ಬಣ್ಣ ತೊಗೊಳ್ರಿ ಅಂತ ಹೇಳಿ ದುಡ್ಡು ಕೂಡ ಕೊಟ್ಟರು. ಮಾಮಾರು ಅಂತನ ಕರಿತೀವಿ ನಾವು, ಅವರಿಗೆ ಮಂಜಕ್ಕ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನೋಡ್ರಿ ನೋಡೋದು ಒಂದು ಖುಷಿ ನೋಡ್ರಿ ಮಕ್ಕಳ ಜೊತೆ. ನಾನು ಒಂದು ಸ್ವಲ್ಪ ಅಲ್ಲೇ ತಂಗಿಯವ್ರ ಮನೆ ಹತ್ರನ ಎಲ್ಲರೂ ಅವ್ರು ಬಿಡ್ತಿದ್ದೇನೆ ಇಲ್ಲಪ್ಪ, ಎದುರಿಗಿನವರೆಲ್ಲ ಬಣ್ಣ ಆಡ್ತಾರೆ, ಅವರಷ್ಟ ಹಚ್ತಿದ್ರು, ಪ್ರತಿ ವರ್ಷ ಹಚ್ಚಿಸ್ಕೋತಿದ್ವಿ. ಈ ಸಲ ಅಂಕರ ಅದು ಇಲ್ಲ ನೋಡ್ರಿ. ನಾನು ಕಾವೇರಿ ಇಬ್ಬರು ನಾವು ಏನು ಆಡಕ್ಕೆ ಹೋಗ್ಲಿಲ್ಲ ನೋಡ್ರಿ ಬಣ್ಣನ. ಇದೆಲ್ಲ ಆದಮೇಲೆ ನಮ್ಮ ತನು ಬಂದ್ಲು ನೋಡ್ರಿ. ನಮ್ಮ ತನೂ ಸಿಕ್ಕಾಪಟ್ಟಿ ಬಣ್ಣ ಆಡ್ಯಾಳ, ನೋಡ್ತಾ ಇರ್ಬೋದು. ಅವ್ರ ಪಪ್ಪನೂ ಅಂದ್ರೆ ದೊಡ್ಡ ತಮ್ಮನೂ ಬಣ್ಣ ಆಡ್ಯಾನು. ಈಗ ಏನು ತೊಗೊಂಡು ಬಂದಾರಪ್ಪ ಅಂತಂದ್ರೆ ಒಂದಿಷ್ಟು ದೋಸೆ ಹಿಟ್ಟಿನ ಬ್ಯಾಟರ್ ಇಟ್ಟಿದ್ವಿ ಮಣ್ಣಿದು ಫ್ರಿಜ್ ಒಳಗೆ, ಅಲ್ಲಿ ಅವ್ರ ಮನೆ ಒಳಗೆ. ಅದನ್ನ ತೊಗೊಂಡು ಬಂದಿದ್ರು ಅವರು, ಟಿಫನಿಗೋಸ್ಕರ ಮಾಡ್ಕೋತಾರೆ ಏನಂತೇಳಿ. ಬೆಳಗ್ಗೆ ತಂದು ಕೊಡಿ ಅಂತ ತೊಗೋಪ ಅಂದಿದ್ದೆ ನಿನ್ನೆ. ಸೊ ಅದನ್ನು ತೊಗೊಂಡು ಬಂದಾನು. ನಮ್ಮ ತನು ನನಗೆ ಹ್ಯಾಪಿ ಹೋಲಿ ಹೇಳಿ ಬಣ್ಣ ಹಚ್ಚಿದ್ಲು. ಸೊ ನಾನು ಕೂಡ ಆಕೆಗೆ ಬಣ್ಣ ಹಚ್ಚಾಕತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತೆ ಆಕೆಗೆ ಬಣ್ಣ ಆಡೋದಂದ್ರೆ. ನೋಡ್ತಾ ಇರ್ಬೋದು ನೋಡ್ರಿ. ಮೊದಲೆಲ್ಲ ಇನ್ನೂ ಒಂಚೂರು ಅಳ್ತಿದ್ಲು, ಈಗಂತೂ ತಾನ ಆಡಕತ್ತಾಳೆ ನೋಡ್ರಿ. ತಾನ ಒಂದು ಪ್ಯಾಕೆಟ್ನಾಗ ಬಣ್ಣ ತೊಗೊಂಡು ಈಗ ಮನೆ ಕಡೆ ಎಲ್ಲ ಫುಲ್ ಎಲ್ಲ ವಾಟರ್ ಬಲೂನ್ಸ್ ಮಾಡಿ ಎಲ್ಲ ಆಟಾಡಿ ಬಂದಾಳಂತೆ. ನನಗೆ ಬಂದ್ಬಿಟ್ಲೆ ಹೇಳ್ತಾ ಇದ್ಲು, ಚಿಂಟು ಮಮ್ಮ ನೋಡಿ ನನಗೆ ನೀರು ಹಾಕ್ಯಾನ ಅಂತೇಳಿ. ಇವತ್ತು ಬಣ್ಣ ಎತ್ತುಗುರುವ ನಡೀತೈತಿ, ಏನಾಗಂಗಿಲ್ಲ ಅಂತಂದೆ. ನಂತರದಲ್ಲಿ ಅವ್ರ ಅಂಟಿಗೂ ಬಣ್ಣ ಹಚ್ಚಿದ್ಲು ಕಾವೇರಿಗೆ. ಹ್ಯಾಪಿ ಹೋಲಿ ಹೇಳ್ಕೊತ. ಅದನ್ನೆಲ್ಲ ಯಾಕೆ ತಂದಿ? ಅವು ತೆಗಿಬೇಕಲ್ಲ, ಅವನ್ನ ಬರ್ತಾವ ಎಲ್ಲ ಕಂಟ್ರ ಕಟ್ಟಾರ ಅವ್ರು ಹೋಗ್ತಾವು. ನೀರು ಹಾಕಿ ಕೊಡ್ಬೇಕಿಲ್ಲ ಈಗ ಅದ್ರಾಗ ಬಣ್ಣದ ನೀರು ಮಾಡಿ ಹಂಗೆ ಬರೇವ ಉಬ್ಬಿಸಿದ್ರು ಪಾಪ. ಹೆಂಗೆ ಆಡ್ಬೇಕದ? ಏಯ್ ಕೆಂಪವ ಚಂದಾಗಿ ನೋಡಿ. ಮತ್ತೆ ಅಲ್ಲಿ ಹೋಗ, ನಿನ್ನೆ ರಾತ್ರಿನೇ ಹೊಂಟಿದ್ದಲ್ಲ ಗುಂಡು. ಏನ್ ತಂದಿರಿ? ಹಾ ಅದನ್ ಬಿಚ್ಚ ಏನೈತಿ? ಓಹೋ ನೋಡ್ರಿ ಅವ್ವಾರ ಒಡಿ ಕೊಟ್ಟು ಕಳ್ಸ್ಯಾರ. ಪ್ರತಿ ವರ್ಷ ಬಣ್ಣದ ದಿವಸ ಅವ ಒಡಿ ಮಾಡ್ತಾಳೆ, ಜೋಳದ ಒಡಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಇವ. ಬಡದ ಒಡಿ ಅಂತ ಕರಿತೀವಿ, ಜೋಳದ ಒಡಿ ಅಂತ ಕರಿತೀವಿ. ಸೊ ಕೊಟ್ಟು ಕಳ್ಸ್ಯಾಳ ನೋಡ್ರಿ ನಮಗೂ. ಬರೋದಿಲ್ಲ ಬಿಡಕ್ಕ ಅವು ನಡಿ, ಹಿಟ್ಟಿರ್ತಾವ ಹೋಕ್ಕವ. ಸಂತೋಷಕ್ಕೆ ಚಿಕನ್ ಮಾಡಿಕೊಡ್ಬೇಕಂತ, ಚಿಕನ್ ಮಾಡಿಕೊಡ್ಬೇಕಂತ. ಒಂದು 2 kg ಇರ್ತಂದ್ರೆ 1 kg ನಿಮ್ಗೆ, 1 kg ನಮ್ಗೆ. 1 kg ತಂದೆ ಮತ್ತೆ ಅರ್ಧ kg ನಿಮಗೆ, ಅರ್ಧ kg ಅವರಿಗೆ. ಅಲ್ಲೇ ಹೆಂಗದ ಮತ್ತೆ ಅವ್ರ ಮನೆ ಮಾಡಂಗಿಲ್ಲ ಅಂತ. ಬಾಗಲ್ದಾಗ ಯಪ್ಪ ಬಿದ್ದಿದ್ಯೋ. ಇಲ್ಲ ಅದ್ರ ಜೊತೆ ನಾವು ತಂದು ಮಾಡಿಸ್ಬೇಕಂತಂದ್ರೆ ನೋಡ್ರಿ. ತನು ರಂಗೋಲಿಗೆ ಕಲರ್ ಹಾಕಾಗತ್ತ. ರಂಗೋಲಿ ಹ್ಯಾಪಿ ಹೋಲಿ ಅಂತದು. ಚಂದ ಆತಮ್ಮ ಬಂಗಾರು. ಸಾಕಷ್ಟು ಸಾಕು, ಏನು ಮಾಡಬೇಡ ಅದಕ್ಕೀಗ. ಚಂದಾಗೈತಿ, ಬೇಡ ಬೇಡ, ಚಂದಾಗೈತಿ. ಅಲ್ಲಿ ನಡಕ್ಕೆ ಒಳಗೆ ಹೆಂಗೆ ಆಗ್ತಾವ ನೋಡಕ್ಕೆ. ಸಾಕು ಬಿಡು. ಬಿಡು ಸಾಕು ಬಿಡು.
ತರುಣ್ 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 ಬಂದಾನ ನೋಡ್ರಿ ನಮ್ಮ ಮನೆಗೆ. ತರುಣ್ ಬಂದಾನ ನೋಡ್ರಿ. ಹ್ಯಾಪಿ ಹೋಲಿ ತರುಣ್. ಗುಂಡು ಐ ಐ ಹ್ಯಾಪಿ ಹೋಲಿ ಹ್ಯಾತಿ. ಹ್ಯಾಪಿ ಹೋಲಿ. ಹ್ಯಾಪಿ ಹ್ಯಾಪಿ ನೀ ಅನ್ನ ಹ್ಯಾಪಿ ಹೋಲಿ. ಹಾಂ ನೋಡಲ್ಲಿ ಅವ್ವೋ ಅವ್ವೋ ಸ್ನೇಹಿತರೆ ನೋಡ್ರಿ, ಮಧ್ಯಾಹ್ನ ಟೈಮಿಗೆ ತರುಣ್ ಕರ್ಕೊಂಡು ಬಂದಿದ್ದ ತಮ್ಮ. ಆ ಪುಟಾಣಿಗೂ ಹಚ್ಚಾರ ಬಣ್ಣ ಎಲ್ಲ. ಅವನು ಇಲ್ಲಿ ಆರಾಮ್ ಅನಿಸ್ಬಿಟ್ಟಿತ್ತು. ಚಂದ ಗಾಳಿ ಬರ್ತೈತಿ, ಬೆಳಕನು ಮಸ್ತಾಗಿ ಆರಾಮ್ ಮಲ್ಕೊಂಡ್ಬಿಟ್ಟಿದ್ದ ನೋಡ್ರಿ ಆಟ ಆಡ್ಕೋತ. ತಮ್ಮ ಅಂತೂ ಇಲ್ಲೇ ಇರಲಿ ಇಲ್ಲೇ ಇಟ್ಕೋತಿರನ ಅಂತಂದು ಕೇಳಾಕತ್ತಿದ್ದ. ಅಲ್ಲೋ ಇನ್ನೂ ಸ್ವಲ್ಪ ದೊಡ್ಡವಾಗಲಿ, ಹಸುವಾದ್ರೆ ಏನಾರ ತಿನ್ನೋವಂಗೆ ಮಾಡೋವಂಗಾದ್ರೆ ಇಟ್ಕೊಳ್ಬೋದಪ್ಪ. ಆಳಾಕತ್ರ ಏನಾರು ತಿನ್ನಕ್ಕೆ ಉಣ್ಣಕ್ಕೆ ಕೊಡೋವಂಗಾರ ಅಷ್ಟರ ದೊಡ್ಡದಾಗಬೇಕದು. ಪಾಪ ಸಣ್ಣ ಪುಟಾಣಿ ಐತಿ, ಇನ್ನೂ ಹಾಲು ಕುಡಿಯೋದು ಬೇಡ, ಸ್ವಲ್ಪ ಹೊತ್ತಿರಲಿ, ನಂತರ ನಿನ್ನ ಜೊತೆಗೆ ಕರ್ಕೊಂಡು ಹೋಗು ಅಂತಂದೆ. ಎಷ್ಟು ಚಂದ ಆಡಾಕತ್ತಿದ್ದ ನಮ್ಮ ಕಾವು ಅಂಕರ. ಅವ್ನು ಬಿಟ್ಟ ಸರಿ ಒಳಗಿದ್ಲು. ಆಕೆ ದಿನಾನು ಹಂಗರಿ, ಹೋಗುವಾಗೂ ಭೇಟಿಯಾಗಿ ಬರ್ತಾಳೆ, ಅವನಿಗೆ ಬರುವಾಗೂ ಭೇಟಿಯಾಗಿ ಬರ್ತಾಳೆ. ಅಷ್ಟು ಪ್ರೀತಿ. ನಮ್ಮ ಚಿಂಟುಗೂ ಹಂಗೆ ಮಾಡ್ತಿದ್ಲ. ಈ ಹುಡುಗರಿಗಿನ ಅಷ್ಟ ಪ್ರೀತಿ ಆಕೆಗೆ. ಅವನು ಅಷ್ಟೇ. ಆಕೆ ಅಂದ್ರೆ ಭಾಳ ಖುಷಿ ಪಡ್ತಾನೆ. ಎತ್ಕೋ ನನ್ನೂ ಕರ್ಕೋ ಅಂಥೇಳಿ. ನಿಧಾನ ರೀ, ಹಾಗೇನ ಹಠ ಮಾಡ್ತಾನೆ, ಕಿರಿಕಿರಿ ಮಾಡ್ತಾನೆ ಅಂತೇನಿಲ್ಲ. ಹೊಟ್ಟೆ ತುಂಬ ಊಟ ಹಾಲು ಕುಡಿಸಿ ಹಿಂಗೆ ಆಟಕ್ಕೆ ಹಚ್ಚಿರ ಆರಾಮಾಗಿ ಆಡ್ತಾನೆ. ನಿದ್ದೆ ಬಂದ್ರೆ ಹಸುವಾದ್ರೆ ಅಷ್ಟೇ ನೋಡ್ರಿ ಅವ್ನು ಅಳೋದಂದ್ರೆ ಕಾಡೋದಂದ್ರೆ. ಇಲ್ಲ ಅಂದ್ರೆ ಸುಮ್ಮನೆ ಆಡ್ತಾನೆ ರೀ ಸ್ನೇಹಿತರೆ. ನೋಡ್ರಿ ಗುಂಡು ಮರಿ ಮಾತಾಡಕ್ಕೆ ಹೋಗ್ಕನ್ರಿ. ನಾವು ಹೆಂಗೆ ಮಾತಾಡಕ್ಕೆ ಹೋಗ್ತೀವಲ್ಲ ಹಂಗೆ ಮಾತಾಡಕ್ಕೆ ಹೋಗ್ತಾನೆ. ಇನ್ನೂ ಕೂಡ ನಾವು ದೋಸೆ ಬ್ಯಾಟ್ರಿ ಮತ್ತು ರಿಟರ್ನ್ ತಮ್ಮನ ಜೊತೆ ಆವಾಗ ಕಳಿಸ್ಬಿಟ್ಟಿದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಅವನು ಹೊಡಿ ಕೊಟ್ಟಿದ್ಲ. ಮತ್ತು ನಮ್ಮ ಪಕ್ಕದ ಮನೆಯವರು ಗಾರ್ಗಿ ಬಜ್ಜಿ ಅವರು ಎಲ್ಲ ಮಾಡಿದ್ರಂತ ಬಿಸಿ ಬಿಸಿಯಾಗಿ. ಮೊನ್ನೆ ದೋಸೆ ಹಾಕ್ಕೊಟ್ಟಿದ್ನಲ್ಲ ಪ್ಲೇಟ್, ಅವರು ಕೂಡ ಅದನ್ನು ಕೊಟ್ರೆ ಅಷ್ಟ ಟಿಫನ್ ರಗಡಾತು ನಮ್ಗೆ. ಹೀಗಾಗಿ ಮತ್ತು ದೋಸೆ ಬ್ಯಾಟ್ರಿ ನೀವೇ ಮಾಡ್ಕೊಂಡು ತಿನ್ನಿರಿ ಅಂಥೇಳಿ ರಿಟರ್ನ್ ಕಳಿಸ್ಬಿಟ್ಟೆ ನೋಡ್ರಿ ಸ್ನೇಹಿತರೆ. ಮತ್ತು ಮಧ್ಯಾಹ್ನಕ್ಕೆ ಚಿಕನ್ ಕೂಡ ಮಾಡೋದಿತ್ತು. ಇವತ್ತು ನಾನ್ ವೆಜ್ ಮಾಡ್ತಾರೆ ನಮ್ಮ ಕಡೆಗೆ. ಸೊ ಏನು ದುರ್ಗಾದೈತಿ ಗುಡಿ ಐತಿ ಇಲ್ಲ ಇಟ್ಕೋತಾರೆ ನೋಡ್ರಿ ಅವರೇ. ಅವರು ಮನ್ಯಾಗ ಮಾಡೋಂಗಿಲ್ಲ ಸ್ನೇಹಿತರೆ. ಆದರೆ ಗಂಡು ಮಕ್ಕಳಿಗೆ ಅವ್ರ ಮಗಗಾತು ಅವ್ರ ಯಜಮಾನ್ರಿಗಾತು ತಿಂದು ರೂಢಿ ಹೊರಗಡೆ. ಹೀಗಾಗಿ ಹಾಗೇನಾರು ಪಾರ್ಸೆಲ್ ತಂದರೂ ಹೊರಗಡೆನ ತಿಂದು ಮುಗಿಸಿರ್ತಾರಂಥವ್ರು. ಇಲ್ಲ ಮಾಡಿಕೊಡ್ತೀನ್ವಾ ಅಂತ ಕೇಳಿದ್ರು ಮಾಮ ಬೆಳಗ್ಗೆನ, ಅಂದ್ರೆ ಇವ್ರ ಮನೆಯವ್ರು. ಆದರೆ ನಮಗೆ ನಾವಿನ್ನೂ ಹುಟ್ಟಿದ್ದಿಲ್ಲ ಅವಾಗಿಂದ ಇವರೆಲ್ಲ ಪರಿಚಯ ರೀ ನಮ್ಮ ತಂದೆಯವರಿಗೆ. ಇವರೆಲ್ಲ ಇವ್ರ ತಾಯಿಯವರು ನಮ್ಮ ತಂದೆಯವರೆಲ್ಲ ನೇಬರ್ಸ್ ಅವಾಗಿಂದನೇ. ಸೊ ಹೀಗಾಗಿ ಒಂದೇ ಮನೆಯವ್ರಂಗೆ ನಾವು ಅಷ್ಟೊಂದು ಕ್ಲೋಸ್ ಅಂತ ಹೇಳ್ಬೋದು. ಸರಿ ಬಿಡ್ರಿ ತರಿಸ್ರಿ ಮಾಡ್ಕೊಡ್ತೀನಿ ರೀ ಮಾಮ ಅಂತಂದೆ. ಆಮೇಲೆ ನಾವು ಕೂಡ ತರಿಸಿದ್ವಿ ನೋಡ್ರಿ. ಅದ್ರ ಜೊತೆನೇ ಇನ್ನೊಂದು ಸ್ವಲ್ಪ ನಾವು ಕೂಡ ತರಿಸಿ ಅಡುಗೆ ಮಾಡಿ ಅವ್ರಿಗೆ ಕೊಟ್ಟೆ. ನಾವು ಕೂಡ ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ವಿ. ಮಕ್ಳಿಗೆ ಮಧ್ಯಾಹ್ನ ಕಾಲ್ ಮಾಡಿದ್ದೆ ಸ್ನೇಹಿತರೆ. ಅದರ ತಂಗಿ ಅಂಡ ಕರಿ ಮಾಡಿದ್ಲಂತ. ಇಲ್ಲ ಬಿಡಿ ಇಲ್ಲಿ ಊಟ ಮಾಡಾಕತ್ತಾರೆ. ಈಗ ಊಟ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾ ಅವ್ರಿಗೆ ಕಾಲ್ ಮಾಡಿದಾಗ ಸಾಯಂಕಾಲ ಕಳಿಸ್ಕೊಡ್ದು ಹಂಗಾರ ಅಂತಂದಿದ್ದೆ. ಸೊ ಮಕ್ಕಳು ಬಂದಾರ ನೋಡ್ರಿ. ಸಾಯಂಕಾಲನ ಬಂದೀಗ ಕ್ಯಾರಮ್ ಬೋರ್ಡ್ ಆಡತ್ತಾರೆ ನೋಡ್ರಿ. ಸಂತೋಷಕ್ಕೆ ಕ್ಯಾರಮ್ ಅಂದ್ರೆ ತುಂಬಾ ಇಷ್ಟ. ಸೊ ಕೇಳ್ತಾನೆ ಇದ್ದ ಬರವಲ್ರಲ್ಲಕ್ಕ ಅಂತ. ಬರ್ತಾರೆ ತಗೋಪ್ಪ, ಬಂದ ತಕ್ಷಣ ಎಲ್ಲರೂ ಸೇರಿ ಆಟ ಆಡಿರಿ ಅಂತ ಅಂದಿದ್ದೆ. ಸೊ ಹೀಗೆ ಬಂದಾರ, ಬಂದಿಂದ ಆಟ ಕೂತಾರೆ ನೋಡ್ರಿ. ಇನ್ನು ನಂತರ ಊಟ ಮಾಡೋದಂಥೇಳಿ ಊಟ ಮಾಡಿ ಅವ್ರ ಮನೆಗೆ ಚಿನ್ನು ಹೋಗ್ತಾಳೆ. ಯಾಕಂದ್ರೆ ಇನ್ನೊಂದು ಎಕ್ಸಾಮ್ ಐತಕ್ಕಿದೆ. ಸೊ ಅದೆಲ್ಲ ಮುಗಿಸ್ಬೇಕಂತ ಹೇಳಿ ಸೊ ಮಾಮ ಅವ್ರಿಗೆ ಬಿಡಕ್ಕೆ ಬಂದರು, ಚಹಾ ಕುಡಿದ್ರು. ಇವೊಂದೆರಡು ಹೊಸ ಬಾಟ್ಲ್ ಇಲ್ಲೇ ಉಳ್ಕೊಂಡಿದ್ವು. ಸೊ ಅದನ್ನು ತೊಗೊಂಡು ಹೋಗಾಕತ್ತಾರೆ ನೋಡ್ರಿ. ಆಮೇಲೆ ನಿನ್ನೆ ಬ್ಲಾಗಲ್ಲೇ ಕೆಲವೊಂದು ಕಮೆಂಟ್ಸ್ ಬಂದಾವು ಸ್ನೇಹಿತರೆ. ಏನಪ್ಪ ಅಂದ್ರೆ ಕೆಲವೊಂದು ಕಡೆ ಕರ್ಟನ್ಸ್ ಎಲ್ಲ ಹಾಕೋದು ಅದು ಎಲ್ಲನೂ ಕಮೆಂಟ್ಸಲ್ಲೇ ಹೇಳಿದಿರಿ. ಹೌದು ಸ್ನೇಹಿತರೆ, ನಂದು ಕೂಡ ಪ್ಲ್ಯಾನ್ ಐತಿ. ಅದೇ ನಾ ಹೇಳಿದ್ನಲ್ಲ, ನಾನು ಒಂದೊಂದಾಗಿ ಮಾಡ್ಕೊಳ್ತೀನಿ ಅಂಥೇಳಿ. ನನಗೆ ಹೆಂಗೆ ಬಜೆಟ್ ಅಡ್ಜಸ್ಟ್ ಆಕೈತಲ್ಲ ಹಾಗಾಗಿ ಒಂದೊಂದಾಗಿ ನಾನು ಮಾಡ್ಕೊಳ್ಬೇಕಂತ. ಈಗ ಫಸ್ಟ್ ನಾನೀಗ ಮಿಕ್ಸಿ ತೊಗೋಬೇಕನ್ನೋದು ಐಡಿಯಾ ಇಟ್ಕೊಂಡೇನೆ. ಮಿಕ್ಸಿ ಆದ ನಂತರ ನಾನು ಕರ್ಟನದೆಲ್ಲನೂ ವ್ಯವಸ್ಥೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಆದರೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಜೆಷನ್ಸ್ ಕೊಡಾಕತ್ತೀರಿ, ನನಗೆ ಹೆಲ್ಪ್ ಆಕೈತೆ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.
ನೋಡ್ರಿ ಕಾವೇರಿ ಅಡುಗೆ ಮಾಡಾಕತ್ತಾಳ, ಮಗಳು ಬಂದಾಳ, ಮಗ ಬಂದಾನ. ಹಾಂ ಹಾಂ ಇವ ಇನ್ವೆಸ್ಟ್ ಆಫೀಸರ ನೀವ? ಚಪಾತಿ ನಡ್ಸ್ಯಾರ. ಇವತ್ತು ಬನ್ನ ನಮ್ಮ ಮನೆಯೊಳಗೆ ನಾನ್ ವೆಜ್ ಮಾಡಿತ್ತು. ಕಾಕರ್ ತರಿಸಿದ್ರು ಚಿಕನ್. ರೆಸಿಪಿ ಏನು ಶೇರ್ ಮಾಡಿಲ್ಲ. ಆದ್ರೆ ಮಕ್ಕಳು ಮಧ್ಯಾಹ್ನ ಬರಲಿಲ್ಲ ಊಟಕ್ಕೆ. ಆಮ್ಯಾಗ ಫೋನ್ ಮಾಡಿದ್ದೆ ಕಳಿಸ್ಕೊಡಂತ. ಸಾಯಂಕಾಲ ಬಂದಾರ ನೋಡ್ರಿ. ಬಂದ ಎಷ್ಟೊತ್ತನ ಕ್ಯಾರಮ್ ಬೋರ್ಡ್ ಆಡಿದ್ರೆ. ಹಲೋ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನಮ್ಮ ಮಮ್ಮಿ ಮನೆಗೆ ಬಂದೇರಿ. ಫೋನ್ ಮಾಡಿದಾಗ ಬಂದಾರ ನೋಡ್ರಿ. ನಾವು ಇಲ್ಲೇ ಇರ್ತೀವಿ, ಎಕ್ಸಾಮ್ ಅದಾವ ನಾನು. ಕ್ರಿಕೆಟ್ ಹೋಗ್ತಾನೆ. ಸೊ ಈಗ ಊಟಕ್ಕೆ ರೆಡಿ ಮಾಡಕತ್ತಾರ. ಸಲಾಡ್ ಹೆಚ್ಚಕತ್ತಾಳ ಈಕಿ. ಮಮ್ಮಿ ಚಾಕುನ ಒಂದೆರಡು ಲಿಂಬು ಹೆಚ್ಚು. ಹಾಂ ಈ ಚಾಕುನ ಮಮ್ಮಿ ನಾವೇನು ಮಾಡೋಣ? ಬೇರೆ ಹೋಗೋಣ ಇಲ್ವಾ? ಸೊ ನಾನ್ ವೆಜ್ಜಿಗೆ ಉಳ್ಳಾಗಡ್ಡಿ ಲಿಂಬು ಬೇಕೇ ಬೇಕು. ಹೆಚ್ಚಕತ್ತಾರ, ಅಳಾಕತ್ತಾರ ಹೆಚ್ಚುವಂತ. ಸೊ ಈಗ ಎಲ್ಲರೂ ಸೇರಿ ಊಟ ಮಾಡ್ತೀವಿ ನೋಡ್ರಿ. ನಾ ಬಲ್ಲೆ ಬಲ್ಲೆ ಮಾಡ್ತೇವೆ. ನಾಳೆ ಮಧ್ಯಾಹ್ನ ಐತಲ್ಲ ನಾಳೆ. ಮುಂಜಾನೆ ಕೆಲಸ ತಗೊಂಬಾ. ಏಯ್ ಹೋಗೋ, ಉಳ್ದು ತರ್ತಾರೆ ಹೋಗೋರು. ಸ್ನೇಹಿತರೆ ನೋಡ್ರಿ, ಬಿಸಿ ಬಿಸಿ ಚಪಾತಿ ಮಾಡಿದಾದ ನಂತರ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಕಾಕಾರು ಬಂದರು. ಏನೇನೋ ಮಕ್ಕಳು ಏನೇನೋ ಕಾಮಿಡಿ, ಏನೇನೋ ಜೋಕು ಊಟ ಮಾಡೋ ಮುಂದೆ ಹೇಳ್ತಾನೆ ಮಾತಾಡ್ತಾನೆ ಊಟ ಮಾಡ್ತಾಯಿದ್ರು. ತುಂಬಾ ಖುಷಿಯಾಗಿತ್ತು ಇವತ್ತಿನ ದಿವಸ. ನಿಜವಾಗ್ಲೂ ಸ್ನೇಹಿತರೆ ಹ್ಯಾಪಿಯಾಗಿ ಕಳೀತಂತನೇ ಹೇಳ್ಬೋದು. ಮಕ್ಕಳು ಬಂದರು, ಅವ್ರಿಗೋಸ್ಕರ ಸ್ಪೆಷಲ್ ಅಡುಗೆ ಕೂಡ ಆಗಿತ್ತು. ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತಿನ ದಿವಸ. ಕಾವೇರಿಗೂ ರಜೆ ಇತ್ತು, ಆಕಿನೂ ಸ್ವಲ್ಪ ರೆಸ್ಟ್ ಆದಂಗಾತು, ರಿಲ್ಯಾಕ್ಸ್ ಆದಂಗಾತು, ಎಲ್ಲರನ್ನೂ ಭೇಟಿ ಆದಂಗಾತು. ಖುಷಿಯಾಗಿ ಕಳೀತು ಇವತ್ತಿನ ದಿವಸ ಅನ್ಬೋದು ನೋಡ್ರಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಈ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ನಾ ಇದೇ ಬ್ಲಾಗ್ನ ಕಂಟಿನ್ಯೂ ಆಗಿ ಕೂಡ ನೆಕ್ಸ್ಟ್ ಡೇಗೂ ತೊಗೊಂಡೇನಿ ಸ್ನೇಹಿತರೆ. ಅಂದರೆ ಎಷ್ಟೆಷ್ಟು ಸಾಧ್ಯ ಅಷ್ಟೆಷ್ಟು ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ಸನ್ನು ಇಟ್ಕೊಂಡೇನಿ. ಹೀಗಾಗಿ ಅದನ್ನು ನಾನು ಎಲ್ಲನೂ ಒಟ್ಟಾಗಿ ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ನೆಕ್ಸ್ಟ್ ಬ್ಲಾಗ್ನು ಕಂಟಿನ್ಯೂ ಆಗಿ ನೋಡ್ರಿ. ಮಮ್ಮಿ ಚಿಂಟು ಗುನ್ಸಾಕತ್ತಾಳೆ. ಎದು ಕುನ್ಸಾತೀವ? हाँ 1605 ಇಂತ್ರ ಮುಂದೆ ನಾನಿವತ್ತು ಮಧ್ಯಾಹ್ನ 2 ಗಂಟೆ ಆಗೈತೆ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಯಾವುದೂ ಶೂಟ್ ತೊಗೊಳ್ಳೇನೇ ಇಲ್ಲ. ಕಾವೇರಿದು ಇವತ್ತು ಕೆಲಸ ಇತ್ತು, ಸೊ ಹೋದ್ಲಕ್ಕಿ. ಆಕೆಗೆ ಚಿತ್ರಾನ್ನ ಮಾಡಿ ಟಿಫನ್ ಮಾಡಿ ಕಳಿಸಿದೆ. ಅದನ್ನ ಟಿಫನ್ ಮಾಡಿ ಡಬ್ಬಿ ಒಯ್ದ್ಲು. ಮತ್ತು ಮಗನೂ ಎದ್ದ ತಕ್ಷಣ ಅಂದ್ರೆ ಹೋಗ್ಬಿಟ್ಟ, ಯಾಕಂದ್ರೆ ತಂಗಿ ಕಾಲ್ ಮಾಡಿದ್ಲು. ಲೇಟ್ ಆಗಿತ್ತು ಅವನಿಗೆ. ಹೀಗಾಗಿ ಏನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆ. ಈಗ 2 ಗಂಟೆ ಆಗಿದೆ. ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡ್ರಿ, ತಲೆಗೆ ಕಲರ್ ಹಾಕ್ಕೊಂಡಿದ್ದೀನಿ. ತುಂಬಾ ಗ್ರೇ ಹೇರ್ಸ್ ಆಗಿತ್ತು. ಹಾಕ್ಕೋಬೇಕಂದ್ರೆ ನಾನು ಹಂಗೆ ಸುಮ್ಮನೆ ಎಲ್ಲಿ ಹೋಗಾತಿಲ್ ಬಿಡಿ, ಈಗ ನಡೀತೈತೆ ಅಂತ ಬಿಟ್ಬಿಟ್ಟೆ. ಬಟ್ ನಾಳೆ ಒಂದು ಇಂಪಾರ್ಟೆಂಟ್ ಡೇ ಐತಿ. ಸೊ ಹೀಗಾಗಿ ಇವತ್ತು ಹಾಕ್ಕೊಳ್ಳೇಬೇಕಾಯ್ತು. ಸಿಕ್ಕಾಪಟ್ಟಿ ಶೆಕೆ, ಬಿಸಿಲು ಕೂಡ ಐತಿ. ಸೊ ನಾಳೆ ಹಿಂಗೆ ಹೊರಗಡೆ ಹೋಗೋದೈತಲ್ಲ, ಹೀಗಾಗಿ ಈಗ ಕಲರ್ ಹಾಕ್ಕೊಂಡೆ. ಸೊ ನಾನು ಯೂಸ್ ಮಾಡೋದು ಗಾರ್ನಿಯರ್, ನಿಮ್ಗೆ ಗೊತ್ತೈತಿ. ಅದರಲ್ಲೇ ಡಾರ್ಕೆಸ್ಟ್ ಬ್ರೌನ್ ತೊಗೊಳ್ತೀನಿ ನಾನು, ಕೋಡ್ ನಂಬರ್ 3. ಸೊ ನನ್ನ ಹೇರ್ಸಿಗೆ ಅದು ಮ್ಯಾಚ್ ಆಗ್ತೈತಿ ಕಲರ್. ಯಾಕಂದ್ರೆ ನಾನು ಸ್ವಲ್ಪ ಬ್ರೌನ್ ಇದಾವೆ ಹೇರ್ಸ್. ಅತಿ ಬ್ಲ್ಯಾಕ್ ಸೂಟ್ ಆಗಂಗಿಲ್ಲ, ಅದಕ್ಕೋಸ್ಕರ ನಾನು ಬ್ರೌನ ತೊಗೊಳ್ತೀನಿ. ಮ್ಯಾಚ್ ಆಗ್ತೈತಿ ಕಲರ್ ಅದು. ಹೀಗಾಗಿ ಮತ್ತು ಈಸಿ ಟು ಅಪ್ಲೈ ಐತಿ. ಸೊ ಅದನ್ನು ನಾನು ಯೂಸ್ ಮಾಡೋದು ಯಾವಾಗ್ಲೂ ಗಾರ್ನಿಯರ್ ಸ್ನೇಹಿತರೆ. ಸೊ ಈಗ ಹಾಕ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಆಯಿತು. ಇನ್ನೊಂದು 10 ಮಿನಿಟ್ಸ್ ಆದಮೇಲೆ ತಲೆ ತೊಳ್ಕೊಬೇಕು. ಬಿಸಿಲಿಗೆಲ್ಲ ಚೆನ್ನಾಗಿ ಒಣಗ್ತಾವ ಅಂತಾಳೆ. ಮಧ್ಯಾಹ್ನ ಟೈಮಿಗೆ ಮಾಡ್ತಾ ಇದ್ದೀನಿ ನಾನು ಕೂಡ ಸ್ನಾನನ. ಸೊ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ತುಂಬಾ ಮುಖ್ಯ ನನಗೀಗ. ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಕೊಡ್ತಾ ಇದ್ದೀರಿ, ಆದರೆ ಇನ್ನೂ ಕೂಡ ಹೆಚ್ಚಿನ ಒಂದು ಸಪೋರ್ಟ್ ಕೊಡ್ರಿ. ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಆದಷ್ಟು ನನ್ನ ಚಾನಲ್ನ
ಶೇರ್ ಮಾಡಿರಿ. ಹಾಗೆ ಸ್ನೇಹಿತರು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾಕೆಂದ್ರೆ ಒಂದು 50% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂಥ ಸ್ನೇಹಿತರಿದ್ದಾರೆ. ಇನ್ನು 50% ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದಾರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ. ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ ಸ್ನೇಹಿತರೆ. ಅದಕ್ಕೋಸ್ಕರ ಹಾಗೆ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ. ವಿಡಿಯೋಗಳು ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಿಮ್ಮೆಲ್ಲರ ಲೈಕಿಂದ ನನ್ನ ವಿಡಿಯೋ ಹೆಚ್ಚಿನ ವ್ಯೂಸ್ ಮತ್ತು ರೆಕಮೆಂಡೇಶನಿಗೆ ಹೋಗ್ತೈತಿ. ಅದಕ್ಕೋಸ್ಕರ ಸ್ನೇಹಿತರೆ ತಪ್ಪದ ಲೈಕ್ ಕೊಡ್ರಿ. ಸರಿ, ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಸ್ನೇಹಿತರೆ. ಇದೆ ನೋಡ್ರಿ, ಹೇಳಿದೆ ನಿಮಗೆ ಡಾರ್ಕೆಸ್ಟ್ ಬ್ರೌನ್ನ ಯೂಸ್ ಮಾಡ್ತೀನಿ ನಾನು. ನೋಡ್ರಿ, ಇದನ್ನ ಯೂಸ್ ಮಾಡೋದು ಚೆನ್ನಾಗಿರ್ತೈತಿ, ಈಸಿ ಟು ಅಪ್ಲೈ. ಹೇಳಿದ್ನೆಲ್ಲ ಒಂದು 20 ಮಿನಿಟ್ಸ್ ಬಿಟ್ರೆ ಆಯಿತು. ಇದ್ರೊಳಗೆ ಗ್ಲೌಸ್ ಕೂಡ ಕೊಟ್ಟಿರ್ತಾರೆ, ಹಾಗೆ ಕಂಡೀಷ್ನರ್ ಕೊಟ್ಟಿರ್ತಾರೆ ರೀ, 2 ಪ್ಯಾಕೆಟ್ಸ್. ಸೊ ಇದನ್ನ ಹಚ್ಕೊಂಡೆ ನೋಡ್ರಿ ನಾನೀಗ. ಮತ್ತು ಈಗ ತಮ್ಮ ಬಂದು ಹಣ್ಣು ಕೊಟ್ಟು ಹೋದ ನೋಡ್ರಿ. ಈಗ ಜಸ್ಟ್ ಮಗ ಮತ್ತು ತಮ್ಮ ಬಂದಿದ್ದರು. ನಾನು ಕಲರ್ ಹಚ್ಕೊಳತ್ತಿದ್ದೆ, ಆವಾಗ ಬಂದಿದ್ರು ಅವರು. ಹಣ್ಣು ಕೊಟ್ಟು ಹೋಗ್ಯಾರ ನೋಡ್ರಿ. ಕಲ್ಲಂಗಡಿ ಹಣ್ಣು ತಂದಿದ್ರು ಅನ್ಸತ್ತೆ. ಸೊ ನೋಡ್ರಿ, ಹಣ್ಣು ಕೊಟ್ಟಾರ. ಹಣ್ಣು ಹೆಚ್ಕೊಂಡು ತಿನ್ನೋಣಂತ, ಯಾಕಂದ್ರೆ ಇನ್ನೂ ಟೈಮ್ ಐತೆ ನಮಗೆ. ಸೊ ಬೆಳಗ್ಗೆ ಏನಿಲ್ಲ, ಬಿಸಿ ರೈಸ್ ಮಾಡಿದೆ, ಹಾಗೆ ಚಿತ್ರಾನ್ನ ಮಾಡಿದ್ದೆ ನೋಡ್ರಿ. ಅದೊಂದು ಸ್ವಲ್ಪ ಐತಿ, ನಾನು ಅದನ್ನ ಒಂದು ಸ್ವಲ್ಪ ತಿನ್ಕೊಂಡು ಬಿಡ್ತೀನಿ. ಮತ್ತೇನೂ ಮಾಡಿಲ್ಲ. ಈಗ ಸಂಜೆಗೆ ಚಪಾತಿ ಹಾಕಿದ್ರೆ ಆಯ್ತು ಅಂಥೇಳಿ, ಸಾಯಂಕಾಲ ಏನೈತಿ ಅಡುಗೆ ಮಾಡ್ಕೊಂಡ್ರಾಯ್ತು. ಇವತ್ತು ಇಷ್ಟ ಇತ್ತು. ಸೊ ಕಲ್ಲಂಗಡಿ ಹಣ್ಣು ತಿನ್ನೋಣ ಸ್ನೇಹಿತರೆ. ಮತ್ತು ಇದು ಬಾಡೋದಕ್ಕೆ ನನಗೆ ನೀರೊಳಗೆ ಹಾಕಿಡ್ರಿ ಅಂತ ಹೇಳಿದ್ರು ಸ್ನೇಹಿತರೊಬ್ರು. ಸೊ ನೋಡಿರಿ, ನಾನು ನೀರೊಳಗೆ ಹಾಕಿದ್ದೀನಿ. ಆದರೂ ಕೂಡ ಈ ಬಿಸಿಲ ಭಾಳ ಐತಲ್ರಿ, ನಮ್ಗೆ ಚರ್ಮ ಎಲ್ಲ ಇದಾಕೈತಿ. ಸೊ ಬಿಸಿಲು ಭಾಳ ಇರೋದಕ್ಕೆ ನೋಡ್ರಿ ಹೆಂಗೆ ಬಾಡ್ಯಾವ. ಕೊತ್ತಂಬರಿ ಸೊಪ್ಪನ್ನು ಇಟ್ಟೀನಿ, ಬಟ್ ಈ ಬಿಸಿಲಿಗೆ ಏನು ತಡೆಯೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಿಂಗಾಗೈತೆ ನೋಡ್ರಿ. ಸರಿ ಸ್ನೇಹಿತರೆ, ಹಣ್ಣು ಕಟ್ ಮಾಡಿ ಹಣ್ಣು ತಿಂದು ಮುಂದಿನ ಕೆಲಸ ಮಾಡೋಣ ಸ್ನೇಹಿತರೆ. ಇನ್ನೊಂದು ವಿಷಯ, ಈ ಚೇರಿಗೆ ಏನು ಕವರ್ಸ್ ಇದಾವಲ್ಲ, ನಾನು ತೆಗ್ದಿದ್ದಿಲ್ಲ, ಬೇಕಂತಲೇ ನಾನು ತೆಗ್ದಿದ್ದಿಲ್ಲ ಸ್ನೇಹಿತರೆ. ಹೊಸ ಚೇರು. ಮತ್ತು ನನ್ನ ಮನೆ ಮುಂದೆ ನೋಡ್ರಿ, ಫುಲ್ ಅಂದ್ರೆ ಫುಲ್ ಏನಂತೀರಿ, ಕಚ್ಚಾ ರೋಡ್ ಐತಿ. ಫುಲ್ ಪೌಡರ್ ಐತ್ರಿ ಮಣ್ಣು ಮ್ಯಾಲೆ. ಒಂದು ಗಾಡಿ ಹೋತಂದ್ರೆ ಮಣ್ಣು ಎಷ್ಟು ಒಳಗಡೆನ ನೋಡ್ರಿ, ಮನೆ ಒಳಗಡೆನ ಎಷ್ಟರ ಕ್ಲೀನ್ ಮಾಡಿರಿ ನೀವು. ಮತ್ತು ಧೂಳನ ಏನು ವರ್ಷಾರ ಇಲ್ಲ ಅನ್ನುವಂಗೆ. ಇದು ನೋಡ್ರಿ, ಬೆಳಗ್ಗೆ ಕಾವೇರಿ ವರ್ಷಗಳಿಲ್ಲೇ ಕಲ್ಲು ವರ್ಷ ಮುಂದೆ ಕಾಣಿಸ್ತಾ ಇರ್ಬೋದು ಎಷ್ಟು ಧೂಳು ಕುಂತೈತಿ ಈಗ ಅಂಥೇಳಿ. ಹಿಂಗೆ ಸಾಕಷ್ಟು ಧೂಳು ರೀ ಒಟ್ಟು. ಅದಕ್ಕೆ ಹೆಂಗೂ ಕವರ್ ಐತಿ, ಸ್ವಲ್ಪ ದಿವ್ಸ ಇರಲಿ ಕವರ್. ತೆಗೆದ್ರೆ ಚೇರ್ ಹೊಲಸಾಗ್ತಾವ ಅನ್ನೋ ಕಾರಣಕ್ಕೆ ನಾನು ಅದು ಹಾಳಿ ತೆಗ್ದಿದ್ದಿಲ್ಲ. ಬಟ್ ಚೆನ್ನಾಗಿ ಕಾಣಿಸಕತ್ತಿಲ್ಲ, ಅಸಹ್ಯ ಕಾಣಿಸಕತ್ತೈತಿ. ಅದೊಂದಿಷ್ಟು ಹಾಳಿ ತೆಗೆದು ಬಿಡ್ರಿ ಚೇರಿಂದ ಅಂತ ನನಗೊಬ್ರು ಕಮೆಂಟ್ ಮಾಡ್ಯಾರ. ಸರಿ ಸ್ನೇಹಿತರೆ, ನೀವು ಹೇಳಿದ ಹಾಗೆ ನಾನು ಮಾಡ್ತೀನಿ. ಅದೇ ನಾವೊಂದು ರೀಸನ್ ಅಷ್ಟೇ, ಬಿಟ್ಟಿದ್ದ ರೀಸನ್ ಅಂದ್ರೆ ಚೇರ್ ಸ್ವಲ್ಪ ಹೆಂಗೂ ಕವರ್ ಐತಿ, ಹೊಲಸಾಗೋದು ಬೇಡ, ಇರಲಿ ಇನ್ನೊಂದು ಸ್ವಲ್ಪ ದಿವ್ಸ ಕವರ್ ಅಂಥೇಳಿ ಬಿಟ್ಟಿದ್ದಷ್ಟು ಮಾತ್ರ. ಚೆನ್ನಾಗಿ ಕಾಣಿಸಕತ್ತಿಲ್ಲ ಅಂದ್ರೆ ಬೇಡ, ನನಗೂ ಇಷ್ಟ ಇಲ್ಲ ಆ ಥರ ಆದರೆ. ಅದಕ್ಕೆ ನಾನು ಈಗ ಅದನ್ನು ಕವರ್ ಇಷ್ಟು ರಿಮೂವ್ ಮಾಡ್ತೇನೆ ನೋಡ್ರಿ ಸ್ನೇಹಿತರೆ. ನೋಡ್ರಿ, ಚೇರಿಂದೆಲ್ಲ ಕವರ್ ಪ್ಲಾಸ್ಟಿಕ್ ರಿಮೂವ್ ಮಾಡಿದೆ ನೋಡ್ರಿ. ಚೆನ್ನಾಗಿ ಕಾಣಿಸಕತ್ತವು ನಿಜವಾಗ್ಲೂ. ನೋಡ್ರಿ, ನೀಲ್ಕಮಲ್ ರೀ ಇವು ಚೇರ್ಸ್, ಚೆನ್ನಾಗಿ ಬರ್ತಾವೆ ಇವು ಕ್ವಾಲಿಟಿ. ಹೀಗಾಗಿ ಇವನ್ನ ತರಿಸ್ಕೊಂಡಿದ್ದೆ ನಾನು. ಹೇಳಿ ಪರ್ಟಿಕ್ಯುಲರ್ ನೀಲ್ಕಮಲ ಬೇಕಂತ ತರಿಸ್ಕೊಂಡಿದ್ದೆ. ಸೊ ರಿಮೂವ್ ಮಾಡಿದೆ. ನಾನು ಸ್ನಾನನೂ ಮಾಡಿದೆ. ಸ್ನಾನ ಮಾಡಿ ನಮಸ್ಕಾರ ಮಾಡಿದೆ ದೇವರಿಗೆ. ಆಮೇಲೆ ಹಣ್ಣು ತಿಂದೆ. ಕಲ್ಲಂಗಡಿ ಹಣ್ಣು ಕೊಟ್ಟು ಕಳಿಸಿದ್ರಲ್ಲ ಅವ್ವಾರ. ಸೊ ಹಣ್ಣು ತಿಂದೆ. ಇದು ನನ್ನ ಮಗಳು ಕಾವೇರಿಗೆ ಎತ್ತಿಟ್ಟೀನಿ, ಆಕಿ ಬಂದು ಸಾಯಂಕಾಲ ತಿಂತಾಳೆ. ಸೊ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಸ್ನೇಹಿತರೆ, ಅದನ್ನು ಮಾಡ್ತಾಯಿನೀಗ. ಮತ್ತು ಇನ್ನೊಂದು ಏನು ನಿಮ್ಮದು ಸಜೆಷನ್ ಬೇಕಪ್ಪ ಅಂತಂದ್ರೆ ನನಗೆ ಟಿ ವಿ ಇಲ್ಲಿಟ್ಟೀನಲ್ಲ ನಾನು, ಅದನ್ನು ಇಲ್ಲಿಡ್ಬೇಕಂತ ಮಾಡೀನಿ. ಟ್ರೆಸರಿನ ಇಲ್ಲಿಡ್ಬೇಕಂತ ಮಾಡೀನಿ. ಸರಿ ಕಾಣಿಸುತ್ತಾ ಅಥವಾ ಈಗ ಹೆಂಗೈತೆ ಹಿಂಗೆ ಇರಲಿ? ನನಗೊಂಚೂರು ಹೇಳ್ರಿ, ಕಮೆಂಟ್ ಸೆಕ್ಷನಲ್ಲೇ ಹೇಳ್ರಿ.
ಏನು ರೀಸನ್ಪ ಅಂತಂದ್ರೆ ಟಿ ವಿ ಈಗ ಇಲ್ಲೇ ಹಗಲೊತ್ತು ಹಚ್ಚಿದ್ವಿ ಅಂದ್ರೆ ಆನ್ ಮಾಡಿದ್ವಿ ಅಂದರೆ ಫುಲ್ ಬೆಳಕಿಗೆ ಅದರೊಳಗಿಂದ ಏನು ಸ್ಕ್ರೀನ್ ಕಾಣಂಗೇನೇ ಇಲ್ಲ, ಫುಲ್ ಎಲ್ಲ ಇಲ್ಲಿದೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಟಿ ವಿ ಆನ್ ಮಾಡಿದ್ರೂ ಹಾಗೇನೆ ಫುಲ್ ಬೆಳಕಿಂದ ಇದು ಬಾಗ್ಲನ ಕಾಣಿಸ್ತೈತಿ. ಇಲ್ಲ ಡೋರ್ ಕ್ಲೋಸ್ ಮಾಡಿ ನೋಡ್ಬೇಕು ಟಿ ವಿ. ಆಮೇಲೆ ಚೇರ್ ಇಲ್ಲಿದ್ದಿದ್ದ ಚೇರ್ ಇಲ್ಲಿ ಇಟ್ಕೊಂಡು ನೋಡ್ಬೇಕಾಗ್ತೈತಿ, ಇಲ್ಲಿ ಇಟ್ಕೋಬೇಕಾಗ್ತೈತಿ ಟಿ ವಿ ನೋಡ್ಬೇಕಂದ್ರೆ. ಅದಕ್ಕೆ ನಾ ಏನು ಮಾಡೀನಿ, ಟಿ ವಿದ ಪಾಯಿಂಟ್ ಇಲ್ಲೈತಿ, ಆ್ಯಕ್ಚುಲಿ ಇಲ್ಲೈತಿ. ಅದಕ್ಕೆ ಚೇರ್ ಆ್ಯಸ್ ಇಟ್ ಈಸ್ ಇಲ್ಲೇ ಉಳಿತಾವು, ಟಿ ವಿನ ಇಲ್ಲೇ ಶಿಫ್ಟ್ ಮಾಡ್ಬೇಕು ಅಂದ್ಕೊಂಡೀನಿ, ಮತ್ತು ಟ್ರೆಝರಿನ ಇಲ್ಲೇ ಶಿಫ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ನನಗೆ ಗೊತ್ತಿಲ್ಲ ಟ್ರೆಝರಿ ಯಾವ ದಿಕ್ಕಿಗೆ ಇರಬೇಕು ಏನೋ ಗೊತ್ತಿಲ್ಲ. ಬಟ್ ಈ ದಿಕ್ಕು ಸೂರ್ಯ ಮುಳುಗೋದು, ಈ ದಿಕ್ಕು. ಇದರ ಅಪೋಸಿಟ್ ಏನೈತಲ್ಲ ಸೂರ್ಯ ಉದಯಿಸುವ ದಿಕ್ಕಿದು. ಯಾವ ದಿಕ್ಕಿಗೆ ಅಲ್ಮೇರ ಇಡಬೇಕು ನಿಮಗೆ ಗೊತ್ತಿದ್ರೆ ಒಂಚೂರು ಹೇಳ್ರಿ. ಮತ್ತು ನಾ ಅಂದ್ಕೊಂಡಿದ್ದ ಕರೆಕ್ಟೋ ಅಥವಾ ಈಗ ಹೆಂಗೈತೆ ಹಿಂಗೆ ಇದ್ರೆ ಚೆನ್ನಾಗಿ ಕಾಣಿಸ್ತೈತೋ ಅದನ್ನು ಕೂಡ ತಿಳಿಸ್ರಿ. ಸ್ವಲ್ಪ ಕನ್ಫ್ಯೂಷನ್ ಅದೇ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗತ್ತೈತೆ ನನಗೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ನೇಹಿತರೆ ದಯಮಾಡಿ ಸಜೆಷನ್ ಕೊಡ್ರಿ.